ಕರ್ಣಿಗಳ ಸರಳ ರೂಪತೆ. ಏನಿದು ಕರ್ಣಿಗಳ ಸರಳ ರೂಪತೆ? ನಾವು ಯಾಕೆ ಕರ್ಣಿಗಳನ್ನ ಸರಳ ರೂಪದಲ್ಲಿ ತಗೋಬೇಕು ಅನ್ನೋದನ್ನ ನಾವು ಒಂದು ಉದಾಹರಣೆಯ ಮೂಲಕ ನಾವು ತಿಳ್ಕೊಳ್ಳೋಣ. ನಾನೊಂದು ಉದಾಹರಣೆಯನ್ನ ತೆಗೆದುಕೊಂಡಿದ್ದೇನೆ. ಅದು ವರ್ಗಮೂಲ 12 ಆಗಿದೆ. ಈ ವರ್ಗಮೂಲ 12 ಕರ್ಣಿಯಾಗಿದೆ. ಇದಕ್ಕೆ ನೀವು ಕರ್ಣೀಯ, ಕರ್ಣಿಕ್ರಮ ಮತ್ತು ಸಹಗುಣಕವನ್ನ ಹೇಳ್ತೀರಾ ಅಲ್ವಾ? ಮೊದಲನೇದು ಕರ್ಣೀಯ. ಹೇಳ್ತಾ ಇದ್ದೀರಾ ನೀವು 12 ಅಂತ ಹೇಳಿ, ಯಾಕೆಂದ್ರೆ ಹಿಂದಿನ ತರಗತಿಯಲ್ಲಿ ನೀವು ಕಲ್ತಿದ್ದೀರಾ. ಸಹಗುಣಕ ಹೇಳಿ ಅಂತ ಹೇಳ್ತೀನಿ. ಇಲ್ಲಿ ಏನು ಇಲ್ಲ ಅಂತ ಆದ್ರಿಂದ 1 ಅಂತ ನೀವು ಹೇಳ್ತೀರಾ. ಹೌದು. ಕರ್ಣಿಕ್ರಮ, ಕರ್ಣಿಕ್ರಮದಲ್ಲೂ ಸಹ ಏನು ಕಾಣ್ತಾ ಇಲ್ಲ ಈ ಜಾಗದಲ್ಲಿ ವಿ ಒಳಗಡೆ, ಹಾಗಾಗಿ ನೀವೇನ್ ಹೇಳ್ತೀರಾ? 2 ಅಂತ ಹೇಳ್ತಾ ಇದ್ದೀರಾ. ನಾವು ಹೇಳಿರುವಂತಹ ಈ 3 ಕರ್ಣೀಯ, ಸಹಗುಣಕ ಮತ್ತು ಕರ್ಣಿಕ್ರಮ ಸರಿಯಾಗಿದೆಯಾ? 2 ತಪ್ಪಾಗಿದೆ. 1 ಮಾತ್ರ ಏನಾಗಿದೆ? ಸರಿ ಇದೆ, ಕರ್ಣಿಕ್ರಮ ಮಾತ್ರ. ಹಂಗಾದ್ರೆ ನಾವು ಎಲ್ಲಿ ತಪ್ಪು ಮಾಡಿದೀವಿ? ಈ ರೂಟ್ 12 ಅಂದ್ರೆ ವರ್ಗಮೂಲ 12 ನಾವು ಯಾವ ರೀತಿ ಬರೀಬಹುದು ಅಂತ ಹೇಳಿದ್ರೆ 2 ವರ್ಗಮೂಲ 3 ಅಂತ ಬರಿಬೇಕು. ಇದು ವರ್ಗಮೂಲ 12ರ ಸರಳ ರೂಪ ಅಂತ ಹೇಳ್ತಾ ಇದೀವಿ. 2√3. ಈಗ ಹೇಳಿ ನೋಡೋಣ. ಕರ್ಣೀಯ ಎಷ್ಟು? 3. ಸರಿ. ಮೂಲದ ಒಳಗಿದೆ, ಸರಿಯಾಗಿದೆ. ಸಹಗುಣಕ ಎಷ್ಟು? 2. ಸರಿ, ಹೊರಗಡೆ ಇದೆ 2. ಕರ್ಣಿಕ್ರಮ ಎಷ್ಟು? ಇಲ್ಲೇನು ಇಲ್ಲ ಅಂದ್ರೆ 2 ಅಂತ ಹೇಳ್ತೀವಿ. 2. ನೋಡಿ, ನಾವೆಷ್ಟು ತಪ್ಪನ್ನ ಮಾಡಿದೀವಿ ಅಲ್ವಾ? ನಾವು ಯಾವುದೇ ಒಂದು ಕರ್ಣಿಯನ್ನ ತೆಗೆದುಕೊಂಡಾಗ ಮೊದಲು ನಾವು ಅದನ್ನ ಸರಳ ರೂಪಕ್ಕೆ ತಂದ್ಕೋಬೇಕು. ಉದಾಹರಣೆಗೆ ಇಲ್ಲಿ ನೋಡಿ, ವರ್ಗಮೂಲ 12ನ್ನ ಸರಳ ರೂಪಕ್ಕೆ ತಂದಿದ್ದೀನಿ. ಅದೇನಾಗಿದೆ? 2 ವರ್ಗಮೂಲ 3 ಆಗಿದೆ. ಈ ಸರಳ ರೂಪಕ್ಕೆ ಹೇಗ್ ತಂದ್ಕೊಳ್ಳೋದು ಅನ್ನೋದನ್ನ ಈಗ ನೋಡೋಣ. ಈಗ ನಾನು ವರ್ಗಮೂಲ 12ನ್ನ ತೆಗೆದುಕೊಂಡಿದ್ದೇನೆ. ಇದನ್ನ ಸರಳ ರೂಪಕ್ಕೆ ಪರಿವರ್ತಿಸಬೇಕು. ಮೊದಲು ವರ್ಗ, ಇದು ಇಲ್ಲಿ ಎಷ್ಟಿದೆ? 2. ಕರ್ಣಿಕ್ರಮ 2 ಇದೆ. ಆಗ ಕೆಲವೊಂದು ವರ್ಗ ಸಂಖ್ಯೆಗಳನ್ನ ನಾನು ಬರೀತೇನೆ. 2ರ ವರ್ಗ ಎಷ್ಟು? 4. 3ರ ವರ್ಗ ಎಷ್ಟು? 9. 4ರ ವರ್ಗ ಎಷ್ಟು? 16. ಇದು ಬಹಳ ಸುಲಭ. ಈ 12 ಈ ಪೂರ್ಣ ವರ್ಗ ಸಂಖ್ಯೆಯಿಂದ ಭಾಗ ಆಗುತ್ತಾ ಅಂತ ಮೊದಲು ನೋಡ್ಕೋಬೇಕಾಗುತ್ತೆ. 4ರಿಂದ 12 ಭಾಗ ಆಗುತ್ತಾ? ಹೌದು. 4 3 12, 3 ಹೊತ್ತಲಿ ಅದು ಭಾಗ ಆಗುತ್ತೆ. ಹಾಗಾದ್ರೆ 12ನ್ನ ನಾವು ಬಿಡಿಸ್ಕೊತಾ ಇದ್ದೀನಿ. 4 ಇಂಟು 3 ಅಂತ ಹೇಳಿ. 4 3 12. ಯಾಕೆ? ಈ ಪೂರ್ಣ ವರ್ಗ ಸಂಖ್ಯೆನೇ ಇಲ್ಲಿ ಬರ್ಬೇಕು. ಅದು ಮುಖ್ಯವಾದಂತ ಒಂದು ಸಂಗತಿ. ಈಗ ನೆಕ್ಸ್ಟ್ ಅಂತ ಈ 2ನ್ನು ನಾವು ಬಿಡಿಸ್ಕೋಬಹುದು. ವರ್ಗಮೂಲ, ಇದನ್ನ ನಾನು ಬಿಡಿಸ್ಕೊತಾ ಇದ್ದೀನಿ. ವರ್ಗಮೂಲ 4 ಇಂಟು ವರ್ಗಮೂಲ 3. ಈ ರೀತಿ ನಾವು ಬಿಡಿಸ್ಕೋಬಹುದು. ನಿಮ್ಗೆಲ್ಲ ಗೊತ್ತಿದೆ. 4ರ ವರ್ಗಮೂಲ ಎಷ್ಟು? ಇಲ್ಲೇ ಗೊತ್ತಿದೆ. 2ರ ವರ್ಗ 4 ಆದ್ಮೇಲೆ 4ರ ವರ್ಗಮೂಲ ಎಷ್ಟು? 2 ಅಂತ ಹೇಳ್ತೀವಿ. 2 ಇಂಟು ವರ್ಗಮೂಲ 3. ಇದನ್ನ ಯಾವ ರೀತಿ ಬರೆಯುವುದು ಅಂದ್ರೆ 2 ವರ್ಗಮೂಲ 3. ನೋಡಿ, ಅಲ್ಲಿರೋದು ಸರಿ ಅಲ್ವಾ? ವರ್ಗಮೂಲ 12ನ್ನ ನಾವು 2 ವರ್ಗಮೂಲ 3 ಅಂತ ಬರೆಯಬಹುದು. ಇದು ವರ್ಗಮೂಲ 12ರ ಸರಳ ರೂಪ ಅಂತ ನಾವು ಹೇಳ್ತೇವೆ. ಇನ್ನ ನೆಕ್ಸ್ಟ್ ಇನ್ನೊಂದು ಉದಾಹರಣೆಗಳನ್ನ ನಾವು ನೋಡೋಣ. ಈಗ ಇನ್ನೊಂದು ಉದಾಹರಣೆಯನ್ನ ನಾನು ತೆಗೆದುಕೊತಾ ಇದ್ದೀನಿ. ನಾನು ಘನಮೂಲ 16ನ್ನ ನಾನು ತೆಗೆದುಕೊತಾ ಇದ್ದೀನಿ. ಮೊದಲು ಇಲ್ಲಿ ಘನ ಇದೆ ಅಂದ್ರೆ 3. ಕರ್ಣಿಕ್ರಮ ಎಷ್ಟಿದೆ? 3 ಇದೆ. ಮೊದಲು ಬರ್ಕೋಣ. 2ರ ಘನ ಎಷ್ಟು? ಇದು 8. ಅದೇ ತರ 3ರ ಘನ ಅಂದ್ರೆ 3ನ್ನ 3 ಬಾರಿ ಗುಣಿಸ್ಕೋಬೇಕು. 27. ಅದೇ ರೀತಿ 4ರ ಘನ
4ರ ಘನ 64. ಮೊದಲನೇದಾಗಿ ನೀವು ಏನ್ ಮಾಡ್ಬೇಕು ಅಂದ್ರೆ ಮೊದಲು 8ರಿಂದ 16 ಭಾಗ ಆಗುತ್ತಾ ಅಂತ ನೋಡಬಹುದು. ಹೌದು, 8 16, 8ರಿಂದ 16 ಭಾಗ ಆಗುತ್ತೆ. ಆಗ ಬಿಡಿಸಿ ಬರೆದಾಗ 16ನ್ನ 8 ಇಂಟು 2 ಅಂತ ನಾವು ಬರಿಬಹುದು. ಈಗ ಇವೆರಡನ್ನು ನಾವು ಬಿಡಿಸೋಣ. ಘನಮೂಲ 8 ಇಂಟು ಘನಮೂಲ 2 ಅಂತ ನಾವು ಬರಿಬಹುದು. ನಿಮ್ಗೆಲ್ಲ ಗೊತ್ತಿದೆ ಘನಮೂಲ 8 ಎಷ್ಟು ಅಂತ ಹೇಳಿ. 2ರ ಘನ 8 ಆದ್ರೆ 8ರ ಘನಮೂಲ ಎಷ್ಟು? 2 ಅಂತ ಹೇಳ್ತೀವಿ. ಅಲ್ಲಿ 2 ಅಂತ ಬರೆಯೋಣ. ಇಂಟು ಜೊತೆ ಇಂಟು ಹಾಕೋಣ. ಅದೇ ಹೇಗಿದೆ ಹಾಗೆ ಘನಮೂಲ 2 ಅಂತ ಬರಿತಾ ಇದ್ದೀನಿ. ಈಗ ಬರೆದ್ರೆ 2 ಘನಮೂಲ 2 ಅಂತ ಬರಿಬಹುದು. ಇಲ್ಲಿ ನೀವು ಹೇಳ್ಬಹುದು ಕರ್ಣೀಯ 2 ಆಗಿದೆ. ಇದನ್ನ ನಾವು ಕರ್ಣೀಯ ಅಂತ ಹೇಳ್ತೀವಿ. ಕರ್ಣಿ ಕ್ರಮ 3 ಅಂತ ಹೇಳ್ತೀವಿ ಮತ್ತು ಸಹಗುಣಕವನ್ನ 2 ಅಂತ ನಾವು ಹೇಳ್ತೇವೆ. ಇನ್ನ ಹೆಚ್ಚಿನ ಉದಾಹರಣೆಯನ್ನ ತಿಳ್ಕೊಳ್ಳೋಣ. ಇನ್ನೊಂದು ಉದಾಹರಣೆಯನ್ನ ನಾನು ತಗೋತಾ ಇದ್ದೀನಿ. ಈಗ ವರ್ಗ ಮೂಲ 75. ಇದನ್ನ ಸರಳ ರೂಪದಲ್ಲಿ ನಾನು ಬರೀಬೇಕಾಗಿದೆ. ಮೊದಲು ವರ್ಗ ಸಂಕೀರ್ಣ, ಪೂರ್ಣ ವರ್ಗ ಸಂಕೀರ್ಣ ಬರೆಯೋಣ. 2ರ ವರ್ಗ 4, 3ರ ವರ್ಗ 9, 4ರ ವರ್ಗ 16, 5ರ ವರ್ಗ 25. 75 ಇದು 4ರಿಂದ ಭಾಗ ಆಗುತ್ತಾ? ಆಗೋದಿಲ್ಲ. 9ರಿಂದ ಭಾಗ ಆಗುತ್ತಾ? ಆಗೋದಿಲ್ಲ. 16ರಿಂದ ಭಾಗ ಆಗುತ್ತಾ? ಆಗೋದಿಲ್ಲ. 20ರಿಂದ ಹೌದು ಭಾಗ ಆಗುತ್ತೆ. 25 3ಲಿ. ಆಗ ಏನ್ ಅಂತ ಬರೀಬಹುದು? 25 ಇಂಟು 3 ಅಂತ ನಾವು ಬರೀಬಹುದು. ಅಂದ್ರೆ ಬಿಡಿಸ್ಕೊತಾ ಇದ್ದೀನಿ. 75ನ್ನ 25 ಇಂಟು 3 ಅಂತ ನಾನು ಬಿಡಿಸ್ಕೊಂಡಿದ್ದೀನಿ. ಈಗ ಮತ್ತಿನ್ನೊಂದು ರೀತಿ ನಾವು ಬರೀಬಹುದು. ವರ್ಗಮೂಲ 25 ಇಂಟು ವರ್ಗಮೂಲ 3 ಅಂತ ಬರೀಬಹುದು. ನಿಮ್ಗೆಲ್ಲ ಗೊತ್ತಿದೆ 25ರ ವರ್ಗಮೂಲ ಎಷ್ಟು? 5 ಅಂತೇಳಿ. ಹಾಗಾದ್ರೆ ಈ ಜಾಗಕ್ಕೆ ಅಂತ ಹಾಕ್ತೀನಿ, 5 ಅಂತ ಬರೀತೇನೆ. ಇಂಟು ವರ್ಗಮೂಲ 3. ನಾವು ಸರಿಯಾಗಿ ಬರೆದ್ರೆ 5 ವರ್ಗಮೂಲ 3. ಇದು ವರ್ಗಮೂಲ 75ರ ಸರಳ ರೂಪ ಅಂತ ನಾವು ಹೇಳ್ಬಹುದು. ಈಗ ಇನ್ನೊಂದು ಉದಾಹರಣೆನ ನಾವು ತೆಗೆದುಕೊಳ್ಳೋಣ. ಘನಮೂಲ 128 ತಗೋತಾ ಇದ್ದೀನಿ ನಾನು. ಈಗ ಘನ ಸಂಖ್ಯೆಗಳನ್ನ ನಾವು ಬರ್ಕೋಣ. ಪೂರ್ಣ ಘನ 2ರ ಘನ 8, 3ರ ಘನ 27, 4ರ ಘನ 64. 8ರಿಂದ 128 ಭಾಗ ಆಗುತ್ತಾ? ಆಗೋದಿಲ್ಲ. ಅದೇ ರೀತಿ 27ರಿಂದ 128 ಆಗೋದಿಲ್ಲ. 64ರಿಂದ ಹೌದು 64ರಿಂದ ಏನಾಗುತ್ತೆ ಅಂದ್ರೆ ಭಾಗ ಆಗುತ್ತೆ. 64 2ಲಿ 64 ಇಂಟು 2. ಇದನ್ನ 128 ಈ ರೀತಿ ನಾನು ಬಿಡಿಸ್ಕೊಂಡಿದ್ದೇನೆ. ಮತ್ತೆ ಮುಂದಿನ ಹಂತ 3 64 ಇಂಟು ಘನಮೂಲ 2 ಅಂತ ಬರೀತೇನೆ. ನಮ್ಗೆಲ್ಲ ಗೊತ್ತಿದೆ 64ರ ಘನಮೂಲ ಎಷ್ಟು? 64ರ ಘನಮೂಲ 4 ಅಂತ ಹೇಳ್ತೀವಿ. 4ಅನ್ನ ಬರೆಯೋಣ. ಇಂಟು ಘನಮೂಲ 2. ಇದನ್ನ ಸರಿಯಾದ ರೀತಿ ಬರೆದ್ರೆ 4 ಘನಮೂಲ 2 ಅಂತ ಆಗುತ್ತೆ. ಘನಮೂಲ 128ಅನ್ನ ನಾವು 4 ಘನಮೂಲ 3 ಅಂತ ನಾವು ಬರಿಬಹುದು. ಹೀಗೆ ನಾವು ಯಾವುದೇ ಒಂದು ಕರ್ಣಿಯನ್ನ ಕೊಟ್ಟಾಗ ಅದನ್ನ ಸರಳ ರೂಪಕ್ಕೆ ಏನ್ ಮಾಡಬಹುದು? ನಾವು ಪರಿವರ್ತಿಸಬಹುದು. ಇನ್ನೊಂದು ಸಣ್ಣ ಉದಾಹರಣೆಯನ್ನ ನಾವು ತಗೋತಾ ಇದ್ದೀನಿ ನಾನು. ವರ್ಗಮೂಲ 2 ಇದನ್ನ ಸರಳ ರೂಪಕ್ಕೆ ತನ್ನಿ. ಇದನ್ನ ತರೋದಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ 2 ಅನ್ನೋದು ಅವಿಭಾಜ್ಯ ಸಂಖ್ಯೆಯಾಗಿದೆ. ಹಾಗಾಗಿ ಇದು ಹಾಗೆ ಬರಿಬೇಕು. ಅದೇ ರೀತಿ 3 ಇದು ಸಹ ಸರಳ ರೂಪಕ್ಕೆ ತರೋದಿಕ್ಕಾಗಲ್ಲ. ಯಾಕೆಂದ್ರೆ ಇದೇ ಅದರ ಸರಳ ರೂಪ ಆಗಿದೆ. ಇನ್ನೊಂದು ಉದಾಹರಣೆ ತಗೋಣ. ಉದಾಹರಣೆಗೆ 10 ಇದರ ಅಪವರ್ತನ ಸಿಗುತ್ತೆ. ಆದ್ರೆ ವರ್ಗ ಸಂಖ್ಯೆಯಲ್ಲಿ ಅಪವರ್ತನ ಇದಕ್ಕೆ ಸಿಗೋದಿಲ್ಲ. ಹಾಗಾಗಿ ಇದು ಅದರ ಸರಳ ರೂಪನೇ ಆಗಿದೆ. ಹೀಗೆ ನಾವು ಕೆಲವೊಂದಕ್ಕೆ ಮಾತ್ರ ನಾವು ಸರಳ ರೂಪವನ್ನ ಕೊಡ್ಬೋದು. ಅಂದ್ರೆ ಇರುವಂತದ್ದನ್ನ ಸರಳ ರೂಪಕ್ಕೆ
ಪರಿವರ್ತಿಸಬಹುದು. ಸರಳ ರೂಪದಲ್ಲಿ ಇರುವಂತವನ್ನ ಮತ್ತೆ ನಾವು ಸರಳ ರೂಪಕ್ಕೆ ಪರಿವರ್ತನೆ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಇನ್ನು ಹೆಚ್ಚಿನ ವಿಷಯಗಳನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೇನೆ. ಧನ್ಯವಾದಗಳು.